ಮಲ್ಲಿ, ಆ ನಾಗರಾಜ್ ಕೈಲಿ ನೀರು ಕಳಿಸ್ಬೋದಾ? ನೀರು ಖಾಲಿ ಆಗಿದೆ. ಸರಿ ಅಣ್ಣ, ಕಳಿಸ್ತೀನಿ. ವಾಚ್ಮನ್ ಬೇರೆ ನೀರು ಕೇಳ್ದ. ಮಿಸ್ ಮೂಗುತಿ ನೀರು ತಂದ್ರು. ಕಾರ್ ಕಡೆ ಹೋದ್ರೆ ಮತ್ತೆ ಸಿಗಾಕೋತೀನಿ. ಚೆನ್ನಯ್ಯ, ಹೋಗಿ ನನ್ನ ಕಾರ್ ತಗೊಂಡ್ಬಂದ್ಬಿಡ್ತೀರಾ? ಸರ್ ನಾನಾ? ಹ್ಞೂ, ನೀವೇ. ಎಷ್ಟೋ ಸಲ ನಾನೇ ಪಾರ್ಕಿಂಗ್ ಮಾಡ್ತೀನಿ ಅಂತಂದ್ರು ನೀವು ಕೀ ಕೊಡ್ತಾನೆ ಇರಲಿಲ್ಲ. ಅದೊಂದು ದೊಡ್ಡ ಕೆಲಸನ. ನಾನೇ ಪಾರ್ಕಿಂಗ್ ಮಾಡ್ತೀನಿ ಅಂತಿದ್ರಿ, ಇವತ್ತೇನು ಸರ್ ಕೀ ಕೊಡ್ತಾ ಇದ್ದೀರಾ? ಇವತ್ತು ನನಗಿದೇ ದೊಡ್ಡ ಕೆಲಸ, ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು. ಆದರೂ ಸರ್ ಗೇಟ್ ಹತ್ರ ಯಾರೂ ಇಲ್ಲ ಅಂತಂದರೆ ನಾಗರಾಜು ಮಿಥಿಲಾ ಮೇಡಮ್ ಹತ್ರ ಕಂಪ್ಲೇಂಟ್ ಮಾಡ್ತಾನೆ ಸರ್. ಅಯ್ಯೋ, ನಾನು ಇರ್ತೀನಲ್ಲ, ನಾನು ನೋಡ್ಕೊಳ್ತೀನಿ. ನೀವು ಮೊದಲು ಕಾರ್ ತೊಗೊಂಬನ್ನಿ. ಆಯಿತು ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇವತ್ತು ಗೇಟನ್ನು ಕಾಯಂಗಾಯ್ತು. ಮಿಸ್ ಮೂಗುತಿ, ಇವತ್ತೇನೋ ಪುಣ್ಯದಲ್ಲಿ ಬಚಾವಾದೆ. ಮತ್ತೆ ಈ ಥರ ಸಿಗಾಕೊಂಡ್ರೆ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ ಅನ್ಸುತ್ತೆ. ನಾಗರಾಜಣ್ಣ, ಅಲ್ಲಿ ಹಣ್ಣಿನವ್ರು ಬಂದೇ ಇಲ್ಲ, ಸುಮ್ಮನೆ ಕಳ್ಸಿದ್ಯಾ? ಕುಕ್ತಂಗಿ, ಆ ಹಣ್ಣಿನವನು ಬಂದಿದ್ದೀನಿ ಅಂತ ಹೇಳಕ್ ಫೋನ್ ಮಾಡಿಲ್ವಂತೆ. ನಾನು ಬಂದಿಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ನಂತೆ. ನೀನು ಅಷ್ಟು ಬೇಗ ಹೋಗ್ಬಿಟ್ಟಿದ್ಯಾ ನಂತರ. ಆ ವಿರಾಜಣ್ಣನು ಅಷ್ಟೇ, ನಾನು ಕಾಲು ಹೇಳೋದಕ್ಕೆ ಶರ್ಟ್ ತಗೊಂಬ ಅಂತಂದ್ರಂತೆ. ಈ ಮನೇಲಿ ಎಲ್ಲರೂ ನಾನು ಏನು ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ ಹೋಯ್ತು. ಹಾಗಿದ್ರೆ ತರಕಾರಿನೂ ಹಚ್ಚಿಲ್ವಾ? ಓಹ್, ನೀನ್ ತರಕಾರಿ ಹಚ್ಚಕ್ಕಲ್ವ ಹೇಳಿದ್ದು? ಮರ್ತೇ ಬಿಟ್ಟಿದ್ದೆ. ನೋಡ್ತಾ ಇರು, ಚಕ ಚಕ ಅಂತ ಹಚ್ಚಿಬಿಡ್ತೀನಿ. ಜಯರಾಮ್ ಸರ್ ವಿಕ್ಕಿಗೇನಾದ್ರೂ ಬೈದ್ರಾ? ಏನಾಯ್ತು ಅಂತ ಕೇಳಲಾ? ಅಥವಾ ಅವ್ರ ಕೆಲ್ಸದಲ್ಲಿರ್ಬೋದಾ? ಮೊದಲೇ ತಪ್ಪಿ ಇಲ್ಲಿಗೆ ಬಂದು ಲೇಟ್ ಮಾಡ್ಕೊಂಡಿದ್ರು. ಕಾಲ್ ಮಾಡಿದ್ರೆ ತೊಂದರೆ ಆಗ್ಬೋದಾ? ಕುಕ್ತಂಗಿ, ಯಾಕೆ ಫೋನ್ ಹಿಡ್ಕೊಂಡು ನಿಂತಿದ್ಯಾ? ಆ ವಿಕ್ಕಿ ಪಕ್ಕಿಗೆ ಫೋನ್ ಮಾಡಕ್ಕ? ಇಲ್ಲ. ಆಹಾ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಬರೀ ಅವ್ನ ಯೋಚನೆ ನಿನ್ ತಲೆಗೆ ಬಂದ್ರು ನಾನು 3ನೇ ಕಣ್ಣಿಗೆ ಗೊತ್ತಾಗ್ಬಿಡುತ್ತೆ. ಅವ್ನ್ ಮೀಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಹಾಗೆಲ್ಲ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನಾನೇ ಕಣ ಸುಳ್ಳು ಹೇಳಿ? ಈಗಷ್ಟೇ ಸಿಕ್ಕಿದ್ರಲ್ಲ. ಎಲ್ಲಿ? ಇಲ್ಲೇ. ಇಲ್ಲ. ಎಲ್ಲಿದ್ದಾನ ಅವನು? ಅವತ್ತು ಬೊಕ್ಕೆ ಕೊಟ್ಟಿ ಸಾಲ್ದು ಅಂತ ಇವತ್ತು ಮನೆಗೆ ಬಂದಿದ್ದಾನ. ನೋಡ್ತೀನಿ ಅವನ್ಗೆ. ಏನು ಮನೆಗೆ ಬಂದಿದ್ದಾನ? ಇದನ್ನೇನು ಪಾರ್ಕ್ ಅನ್ಕೊಂಡಿದ್ಯಾ? ಹುಡುಗರನ್ನ ಮನೆ ಕರ್ಸೋದಕ್ಕೆ? ಅವರು ಮನೆ ಅಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಇಲ್ಲ ಮೇಡಮ್, ಅವರು ಈ ಕಾರಣಗಳೆಲ್ಲ ಅತ್ತೆ ಮುಂದೆ ಕೊಡು. ಮೊನ್ನೆ ಬೊಕ್ಕೆ ಬಂದಾಗ್ಲೂ ದೊಡ್ಡ ಮನುಷ್ಯರ ಥರ ಅವ್ರ ಮುಂದೆನೇ ನಿಂತು ಮಾತಾಡ್ದೆ. ಈಗ ಬಾ, ನಿನ್ನ ಅರು ಮೇಡಮ್ ಏನಂತಾರೆ ಅಂತ ನೋಡೇ ಬಿಡೋಣ. ಹಾಂ ಬಾ, ಸದ್ಯ ನೀನು ಬಂದಿಲ್ಲ. ಯಾಕೋ ಇಷ್ಟು ಲೇಟ್ ಮಾಡಿದೆ? ಅವಾಗಲೇ ಮನೆಯಿಂದ ಹೊರಟೆ ಅಂತ ಸುಳ್ಳು ಮೆಸೇಜ್ ಹಾಕಬೇಕಿತ್ತು. ಅಭಿ, ಸುಳ್ಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಮನೇಲಿ ಒದ್ದಾಡ್ಬಿಟ್ಟೆ. ಹೌದಾ? ಏನು ಹೇಳ್ತಿದ್ಯೋ? ಏನಾಯ್ತು? ನೀವು ಸೇಲ್ಸ್ ಕೆಲಸ ತಾನೇ ಮಾಡೋದು? ಇಲ್ಲಿ ಡೆಲಿವರಿ ಮಾಡಕ್ ಬಂದಿದ್ದೆ. ಮನೆ ಕಡೆ ನೋಡ್ತಾ ನಿಂತ್ಬಿಟ್ರಲ್ಲ, ಫ್ರಿಡ್ಜ್ ಹೇಗೆ ಹೊತ್ಕೊಂಬರೋದು ಅಂತ ನೋಡ್ತಾ ಇದ್ದೀರಾ? ಹೌದೌದು. ನಾಗೋಣ ಇಲ್ಲೇ ಇದ್ದಾರೆ, ಒಂದ್ ನಿಮಿಷ ರೀ ಕರಿತೀನಿ. ನಾಗೋಣ, ವಿಕ್ಕಿ, ಏನ್ ಮಾಡ್ತಾ ಇದ್ದೀರಾ? ನಾವು ಸಂಜೆ ಮಾತಾಡೋಣ. ಮಲ್ಲಿ, ಇಷ್ಟೆಲ್ಲ ಆಯ್ತಾ?
ಅಂತೂ ನೀನು ತಪ್ಪಿಸ್ಕೊಂಡ್ಯಲ್ಲ ಅದೇ ದೊಡ್ಡ ವಿಷಯ. ಇದೆಲ್ಲ ದೊಡ್ಡ ವಿಷಯ. ಪದೇ ಪದೇ ಮಿಸ್ ಮೂಗುತಿ ಹತ್ರ ಸುಳ್ಳು ಹೇಳ್ತಿದ್ದೀನಿ ನೋಡು, ಅದು ದೊಡ್ಡ ವಿಷಯ. ನಿನ್ನ ಸಿಚುವೇಶನ್ ಹಾಗಿತ್ತಲ್ಲ ವಿರಾಜ್, ಏನು ಮಾಡೋಕ್ಕಾಗುತ್ತೆ? ಅದೇ ನನಗೂ ಕಾಡ್ತಿರೋದು ಅವಿ. ಮಿಸ್ ಮೂಗುತಿ ಅಂದರೆ ನಂಗೆ ತುಂಬ ಇಷ್ಟ. ಮೊದಲನೇ ಸಲ ಒಂದು ಹುಡುಗಿನ ತುಂಬ ಹಚ್ಕೊಂಡಿದ್ದೀನಿ. ಈ ಪ್ರೀತಿನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅವಿ. ಆದರೆ ಸುಳ್ಳಿಂದ ಅಲ್ಲ ಅವಿ. ನಾನು ಬೇಕು ಅಂತ ಸುಳ್ಳು ಹೇಳಿಲ್ಲ ಅಂದರೂ ಪದೇ ಪದೇ ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತೀನಿ ನೋಡು, ಅದು ನನಗೆ ಚುಚ್ಚುತ್ತಿರೋದು. ವಿರಾಜ್, ನೀನು ಆಡೋ ವಿಕ್ಕಿ ನಾಟಕದ ಮೇಲೆ ನನಗೂ ಭಯ ಇದೆ. ಆದರೆ ಅದರಿಂದ ಮಲ್ಲಿಗೊಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ, ನಿನಗೆ ಪ್ಯೂರ್ ಪ್ರೀತಿ ಸಿಕ್ಕಿದೆ. ಇದರಿಂದ ನಾನು ಕಳ್ಕೊತಿರೋದು ಏನಾಗಿಲ್ಲ. ನನ್ನ ಸಿದ್ಧಾಂತನ, ನನ್ನ ವ್ಯಾಲ್ಯೂನ, ಅಥವಾ ನನ್ನ ಮೇಲೆ ನನಗಿರೋ ನಂಬಿಕೆನ. ಇಷ್ಟೆಲ್ಲ ಮಾಡಿ ಕೊನೆಗೆ ಮಲ್ಲಿಗೆ ನನ್ನ ವಿಕ್ಕಿ ಅಲ್ಲ ವಿರಾಜ್ ಅಂತ ಗೊತ್ತಾದರೆ ಅದು ಬಿಡು. ಇವತ್ತು ಮನೇಲಿ ಮಲ್ಲಿ ಹತ್ರ ಸಿಗಾಕೊಂಡು ಹೇಗೋ ತಪ್ಪಿಸ್ಕೊಂಡೆ. ಇದೇ ಥರ ಪದೇ ಪದೇ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗಂತ ಈಗ ಏನು ಮಾಡೋಕ್ಕಾಗುತ್ತೋ? ಇಲ್ಲ, ಏನಾದರೂ ಮಾಡಲೇಬೇಕು. ಇಲ್ಲಾಂದರೆ ವಿಕ್ಕಿ ಅನ್ನೋ ಮುಖಾಡ ಜಾಸ್ತಿ ದಿನ ಉಳಿಯಲ್ಲ. ಆಮೇಲೆ ನನ್ನ ಪ್ರೀತಿನೂ ಉಳಿಯಲ್ಲ. ಎಲ್ಲರನ್ನೂ ಹೇಗೆ ಉಳಿಸ್ಕೋಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅವಿ. ಮೇಡಮ್, ಇಲ್ಲಿ ಆಗ್ತಿರೋದಕ್ಕೆಲ್ಲ ಕಾರಣ ನಾನೇನೋ ಮಾತಾಡ್ತಿದ್ದೆ ಅಷ್ಟೇ. ನೀವು ತಪ್ಪು ತಿಳ್ಕೊಂಬೇಡಿ ಮೇಡಮ್. ಇಷ್ಟು ಸಣ್ಣ ವಿಷಯಕ್ಕೆ ಅರುಂಧತಿ ಮೇಡಮ್ ಹತ್ರ ಹೋಗೋದು ಬೇಡ ಮೇಡಮ್. ತಪ್ಪ? ನಾನು ತಪ್ಪು ತಿಳ್ಕೊಳ್ಳೋದ? ಅದು ಈ ಅಡುಗೆಯವಳ ಬಗ್ಗೆ. ತಪ್ಪು ತಿಳ್ಕೊಂಡಿರೋದು ನೀವುಗಳು. ನನ್ನ ಕಥೆಯಲ್ಲಿ ಬರೋ ಮಳ್ಳಿ ಕ್ಯಾರೆಕ್ಟ್ರು ಇವಳು. ಮೇಡಮ್, ನನ್ನಿಂದ ತಪ್ಪಾಗ್ತಿದೆ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ನಾನೇನು ತಪ್ಪು ಮಾಡಿಲ್ಲ ಮೇಡಮ್. ನಿಮಗೆ ಹಾಗೆ ಅನ್ಸೋ ಥರ ನಾನು ನಡ್ಕೊಂಡಿದ್ರು ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ. ಈ ಥರ ನಾಟಕ ಆಡಿದ್ರೆ ನಂಬೋದಕ್ಕೆ ನನ್ನನ್ನೇನು ವೈಜಯಂತಿ ಅಂದ್ಕೊಂಡಿದ್ಯಾ? ಭವಾನಿ ರಂಜಿತ್ ನಾನು. ನಿಮ್ಮನ್ನು ನಂಬಿಸೋದಕ್ಕೆ ಈ ಥರ ಹೇಳ್ತಿಲ್ಲ ಮೇಡಮ್. ನಿಜವಾಗ್ಲೂ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ ಕೇಳಿದ್ರೆ ಬಿಟ್ಬಿಡ್ತೀನಿ ಅನ್ಕೋಬೇಡ. ನಿನ್ನ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಒಂದೇ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೂ ಸಾಕು. ಆಮೇಲೆ ನಾನೇ ನಿನ್ನ ಕೈ ಹಿಡ್ದು ಮನೆಯಿಂದ ಆಚೆ ಹಾಕ್ತೀನಿ. ನೋಡ್ತಾ ಇರು. ದಿನೇ ದಿನೇ ಭವಾನಿ ಮೇಡಮ್ಗೆ ನನ್ನ ಮೇಲಿರೋ ಸಿಟ್ಟು ಜಾಸ್ತಿ ಆಗ್ತಾನೆ ಇದೆ ಅಣ್ಣ. ನೀನು ಮೊನ್ನೆ ಥರ ತಿರುಗಿ ನಿಂತಿದ್ರೆ ಸರಿ ಹೋಗ್ತಿತ್ತು. ತಪ್ಪಿಲ್ದಿರುವಾಗ ತಿರುಗಿ ನಿಂತ್ರೆ ಅದು ನ್ಯಾಯ ಅನ್ಸುತ್ತೆ. ಅದೇ ತಪ್ಪಿರುವಾಗ ಎದುರು ನಿಂತ್ರೆ ಅದು ಅಹಂಕಾರ ಆಗುತ್ತೆ. ಅಂದ್ರೆ ಭವಾನಿ ಮೇಡಮ್ ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ಯಾ? ನನ್ನ ನಡತೆ ಬಗ್ಗೆ ಅವ್ರು ಮಾತಾಡಿದ್ದು ತಪ್ಪೆ. ಆದರೆ ಮಾತಾಡೋ ಅಂಥ ಸನ್ನಿವೇಶನ ನಾವೇ ಅಲ್ವಾ ಸೃಷ್ಟಿ ಮಾಡಿಕೊಟ್ಟಿದ್ದು. ಅದು ನಮ್ಮ ತಪ್ಪು. ಏನು ಮಾತಾಡ್ತಿದ್ಯಾ ಕೊಕ್ತಂಗಿ? ನೀವೇ ಯೋಚನೆ ಮಾಡಿ. ಹೋದ್ಸಲ ಮೇಡಮ್ ಬಂದಾಗಲೂ ನಾವು ವಿಕ್ಕಿ ಬಗ್ಗೆನೇ ಮಾತಾಡ್ತಿದ್ವಿ. ಈ ಸಲನೂ ಅಷ್ಟೇ. ನಮ್ಮ ಮಾತು ಕೇಳಿ ಅವ್ರು ತಪ್ಪು ತಿಳ್ಕೊಂಡು ಏನೇನೋ ಆಗ್ತಿದೆ. ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಹೇಗೆ? ಭವಾನಿ ಮೇಡಮ್ ಹತ್ರ ಹೋಗಿ ನಿನ್ನ ಬಗ್ಗೆ ಹೇಳ್ಬರ್ತೀನಿ. ಅಣ್ಣ, ಅವ್ರು ಯಾಕೆ ನಿನ್ನ ಮಾತನ್ನ ನಂಬ್ತಾರೆ? ಅವ್ರು ಯಾಕೆ ಕೆಲ್ಸನೂ ನಂಬಲ್ಲ? ಹಾಗಾದ್ರೆ ವಿರಾಜಣ್ಣಂಗೆ ಮಾತಾಡಕ್ಕೆ ಹೇಳ? ಬೇಡ ಅಣ್ಣ. ಅರು ಮೇಡಮ್ ಹೇಳಿಲ್ವಾ, ನಮ್ಮ ಸತ್ಯನೇ ನಮ್ಮನ್ನು ಕಾಯುತ್ತೆ. ಹಾಗಂತ ನಂಬ್ಕೊಂಡು ಕೂತ್ರೆ ಆಗಲ್ಲ. ನನ್ನ ತಂಗಿನ ನಾನೇ ಕಾಪಾಡ್ತೀನಿ. ಇದ್ಯಾಕೋ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀನಲ್ಲ, ಅದರಿಂದ ಆಚೆ ಬರಬೇಕಲ್ವಾ? ಏನಾದರೂ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಇದು. ಏನು ಪ್ಲ್ಯಾನ್? ಮಿಸ್ ಮೂಗುತಿ ವಿಕ್ಕಿ ಲವ್ ಸ್ಟೋರಿಗೆ ಎಷ್ಟೆಲ್ಲ ಅಡ್ಡಿ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಸ್ಟ್ರಾಟಜಿ ಏನು?
ನಾವಿಬ್ರು ನಮ್ಮ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಲಿ ನೀನು ಎಲ್ಲರನ್ನು ಬುಟ್ಟಿಗೆ ಹಾಕೊಂಡಿದ್ಯಲ್ಲ. ಏನೋ ಅದು ಬುಟ್ಟಿಗೆ ಹಾಕೊಳ್ಳೋದು ಅಂದರೆ ನಂಗೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿಲಿ ಎಲ್ಲರೂ ಇಷ್ಟ. ಮಿಸ್ ಮೂಗುತಿ ಮನೆಗೆ ಕಾಲಿಟ್ರೆ ಸಾಕು, ಅವರೆಲ್ಲ ನಮ್ಮ ಮನೆಯವರು, ನಾನು ಅವ್ರ ಮನೆಯವರು ಅಂತ ಅನ್ಸತ್ತೆ ಗೊತ್ತಾ. ಅಳಿಯಂಗೆ ಅತ್ತೆ ಮನೆಗೆ ಹೋದ್ರೆ ಆ ಫೀಲ್ ಬರೋದು ಸಹಜ ಅಲ್ವಾ? ನನಗೆ ಇದೇ ಥರ ಡಿಸ್ಟರ್ಬ್ ಮಾಡ್ತಿರ್ತೀಯೋ ಇಲ್ಲ ನಾನು ಕಂಟಿನ್ಯೂ ಮಾಡಲೋ? ಆಯ್ತಪ್ಪ, ನಾನೇನು ಮಾತಾಡಲ್ಲ, ಕಂಟಿನ್ಯೂ ಮಾಡು. ಇಲ್ಲಿ ಮಿಸ್ ಮೂಗುತಿ ಮನೆಯವ್ರಿಗೆ ನಾನು ಹೋಗಿ ಮಲ್ಲಿನ್ ಕೇಳಿದ್ರೆ ಅವ್ರು ಒಪ್ಕೋಬೋದು ಅಂತ ಅನ್ಸುತ್ತೆ. ಮಾತಾಡೋ. ಹಾಂ, ಹೌದೌದು, ಕರೆಕ್ಟ್. ಇನ್ ಮಿಸ್ ಮೂಗುತಿ ಅವಳು ಆಲ್ರೆಡಿ ನನಗೆ ಫ್ರೆಂಡ್ ಆಗಿದ್ದಾಳೆ. ಮುಂದೆ ಏನು ಅಂತ ನನಗೂ ಗೊತ್ತಿಲ್ಲ. ಇನ್ನು ಉಳಿದಿರೋದು ನನ್ನ ಫ್ಯಾಮಿಲಿ, ಅದರಲ್ಲೂ ಮೇಯ್ನ್ ಅಂದರೆ ಅಮ್ಮಮ್ಮ. ಇವ್ರ ಅಭಿಪ್ರಾಯನೇ ನನಗೆ ಜಾಸ್ತಿ ಮ್ಯಾಟ್ರ್ ಆಗೋದು. ಆದರೆ ಅರುವಮ್ಮ ಪ್ರಾಬ್ಲಮ್ ಇರೋದು ಇಲ್ಲೇ ಅದಿ. ಅಮ್ಮಮ್ಮ ಮಲ್ಲಿ ಇವರಿಬ್ಬರನ್ನ ಒಪ್ಪಿಸ್ಬಿಟ್ರೆ ನನ್ನ ಲವ್ ಸ್ಟೋರಿಗೆ ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಅಲ್ಲಿದೆ ಇಲ್ಲಿದೆ ಅಂತ ಎಲ್ಲ ಅನ್ಕೊಳ್ಬೋದು, ಆದರೆ ಅರಮನೆಗೆ ನಿಜವಾದ ಪ್ರಾಬ್ಲಮ್ಮೇ ನಾನು. ಅರುಂಧತಿ ಅವಳು ಅನ್ಕೊಂಡಿರೋ ಟೈಮಲ್ಲೇ ಎಲ್ಲ ನಡೀತಿದೆ ಅನ್ಕೊಂಡಿದ್ದಾಳೆ. ಆದರೆ ಅವಳಿಗೆ ಗೊತ್ತಿಲ್ದಿರೋ ವಿಷಯ ಏನಂದರೆ ಆಲ್ರೆಡಿ ನಾನು ಟೈಮ್ನ ವಿಧಿನ ಬದಲಾಯಿಸಾಗಿದೆ. ಅರುಂಧತಿನ ನೋಡ್ತಾ ಇದ್ರೆ ನಗು ಬರ್ತಾ ಇದೆ, ಆದರೆ ಪಾಪ ಆ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರೋದು ನನ್ನಿಂದನೇ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಪರಿಹಾರಕ್ಕೋಸ್ಕರ ತಡ್ಕಾಡ್ತಿದ್ದಾಳೆ. ಆ ಪರಿಹಾರ ಕಳಿಸೋಳು ನಾನೇ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅರುಂಧತಿ, ನೀನು ಬಾಗ್ಲತ್ರ ಕಾಯ್ತಾ ನಿಂತಿರು. ನೀನು ಹುಡುಕ್ತಾ ಇರೋ ಪರಿಹಾರ ನಾನು ಕಳಿಸಿದ ದಾರಿಲಿ ಬರ್ತಾ ಇದೆ. ವಿಕ್ಕಿ ಇವತ್ತು ಬೇಗ ಬಂದ್ರಾ? ಹೆಣ್ಮಕ್ಳನ್ನ ಕಾಯಿಸ್ತಾರೆ ಪಾಪ ಬರುತ್ತೆ. ರಾಂಗ್ ಅಡ್ರೆಸ್ಗೆ ಹೋದ್ರೆ ಪಾಪ ಬರಲ್ವಾ? ಅಯ್ಯೋ, ಬೆಳಿಗ್ಗೆದ್ ಮತ್ತು ನೆನ್ಪು ಮಾಡಿಸ್ಬೇಡಿ, ನನ್ನ ಆಡ್ಬಿಟ್ ಮತ್ತೆ ಜಾಸ್ತಿ ಆಗತ್ತೆ. ಯಾಕೆ? ಸಿಗಾಕೊಂಡಲ್ಲ. ಸಿಕ್ಕಾಕೊಂಡ್ರಾ? ಅದು ಓ, ಜಯರಾಮ್ ಸರ್ ವಿಚಾರಿಸ್ತಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ಅದೇ. ಅವ್ರು ನಿಮ್ಮ ಹತ್ರ ಅಷ್ಟೊತ್ತು ಏನ್ ಮಾತಾಡ್ತಿದ್ರು? ಡೆಲಿವರಿಗೆ ಬಂದಿದೆ ಅಂತ ಹೇಳಿದ್ನಲ್ಲ, ಪ್ರಾಡಕ್ಟ್ ಬಗ್ಗೆ ವಿಚಾರಿಸಿದ್ರು, ಎಲ್ಲಾದು ಹೇಗ್ ಮ್ಯಾನೇಜ್ ಮಾಡ್ಬೇಕಂತ ಟಿಪ್ಸ್ ಕೊಡ್ತಿದ್ರು. ಅವ್ರ ಮುಖ ಸೀರಿಯಸ್ ಆಗಿತ್ತಲ್ಲ, ನಿಮಗ್ ಬೈತಾ ಇದ್ದಾರೆ ಅನ್ಕೊಂಡೆ.
ಅಪ್ಪ ನನಗೆ ಬೈಯೋದಾ? ಚಾನ್ಸೇ ಇಲ್ಲ. ಅಪ್ಪನ ಅದೇ ಅಪ್ಪನ ವಯಸ್ಸವರು ಬೈಯಲ್ಲ, ಬುದ್ಧಿ ಹೇಳ್ತಾರೆ ಅಂತ ಹೇಳಕ್ ಬಂದೆ. ಸರಿ ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇಷ್ಟು ಬೇಗನಾ? ನೀವು ಇಲ್ಲಿ ಕಾಯ್ತಿರ್ತೀರಾ, ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಗಲ್ಲ ಆಗಲ್ಲ, ಮೊದಲು ಈ ಬುಕ್ಕಿಗೆ ನಿಮ್ಮ ಆಟೋಗ್ರಾಫ್ ಹಾಕಿ, ಆಮೇಲೆ ನೀವು ಎಲ್ಲಿಗೆ ಬೇಕಾದ್ರೆ ಹೋಗಿ. ವಿಕ್ಕಿ, ನೀವೇನೋ ತಮಾಷೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಬುಕ್ ಹಿಡ್ಕೊಂಡ್ ಬಂದಿದ್ದೀರಲ್ಲ. ಮತ್ತೆ ಬಿಟ್ಬಿಡ್ತೀವಾ? ಕಿವಿ ಚುಚ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದೀರಾ, ಆಟೋಗ್ರಾಫ್ ಕೊಡ್ತೀನಿ ಅಂತ ಕೈ ಕೊಟ್ಬಿಟ್ರೆ? ಈಗ ಆಟೋಗ್ರಾಫ್ ಹಾಕ್ತಾ ಇದೀನಿ ಅಂತ ನಾಳೆ ಕಿವಿ ಚುಚ್ಚೋನು ಕರ್ಕೊಂಡ್ ಬರ್ಬೇಡಿ ಮತ್ತೆ. ಅಯ್ಯೋ, ನಾನ್ ನೆಕ್ಸ್ಟ್ ಅದನ್ನೇ ಮಾಡೋಣ ಅಂತಿದ್ದೆ. ವಿಕ್ಕಿ, ತಗೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಜ್ಜೆಲಿದ್ದ ಪರೀಕ್ಷಮನ್ನು ಗುರುತಿಸಿದ್ದಕ್ಕೆ, ವೇದಿಕೆ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಧನ್ಯವಾದಗಳು ವಿಕ್ಕಿ. ವಾವ್, ಸೂಪರ್ ಕನ್ನಡ ನಿಮ್ದು. ಇಷ್ಟು ನೀಟಾಗಿ 2 ಲೈನಲ್ಲಿ ಕನ್ನಡ ಬರ್ದಿದ್ದೀರಾ ಅಂದ್ರೆ ಕನ್ನಡದಲ್ಲಿ MA ಮಾಡಿದ್ದೀರಾ? ನನ್ನ ಮಾತೃಭಾಷೆನ ನೀಟಾಗಿ ಬರೆಯೋದಿಕ್ಕೆ ಕನ್ನಡದಲ್ಲಿ MA ಮಾಡಿರ್ಬೇಕಾ? 10ನೇ ಕ್ಲಾಸ್ ಸಾಕು. ಅದರಲ್ಲೂ ನಾನು ಸರ್ಕಾರಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ದು. ಕನ್ನಡ ಚೆನ್ನಾಗಿ ಬರುತ್ತೆ ನಂಗೆ. ಓ, 10ನೇ ಕ್ಲಾಸ್ ಆದ್ಮೇಲೆ ನೀವು ಇಂಗ್ಲಿಷ್ ಮೀಡಿಯಮ್ಮಾ? ಅದಾದ್ಮೇಲೆ ನಾನು ಓದೇ ಇಲ್ವಲ್ಲ. ನೀವು 10ನೇ ಕ್ಲಾಸ್ವರೆಗೂ ಅಷ್ಟೇ ಓದಿರೋದಾ? ಅಮ್ಮ ನಿಮ್ಮ ಹತ್ರ ಎಲ್ಲ ವಿಷಯ ಮಾತಾಡಿದಾರಲ್ವಾ? ಹೌದು, ಅವರು ಫೋನಲ್ಲಿ ಮಾತಾಡುವಾಗ ತುಂಬ ಆತಂಕದಲ್ಲಿದ್ದರು. ಅದಕ್ಕೆ ಪರಿಹಾರ ಹುಡ್ಕೊಂಡು ಬೇಗ ಬಂದೆ. ಅತ್ತೆಗೆ ವಿರಾಜ್ ಅಂದರೆ ತುಂಬ ಪ್ರೀತಿ. ಅವನಿಗೆ ಕಂಟಕ ಇರೋ ವಿಷಯ ಗೊತ್ತಾದಾಗಿಂದ ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ನೀವಾಗಲೇ ಹೇಳಿರೋ ಹಾಗೆ ಕಂಟಕಕ್ಕೆ ಪರಿಹಾರವಾಗಿ ವಿರಾಜಿಗೆ ಮದುವೆ ಮಾಡಿಸೋದೇ ಸರಿ ಅಂತ ನಾವು ಒಪ್ಕೊಂಡಿದ್ದೀವಿ. ಗಡಿಬಿಡಿಲಿ ಇವರೆಲ್ಲ ಬ್ರೋಕರ್ ಹತ್ರನೂ ಹೋಗಿ ಬಂದರು. ಅಲ್ಲಿ ನಮ್ಮ ವಿರಾಜ್ಗೆ ಸರಿ ಹೊಂದುವಂಥ ಹುಡುಗಿನ ಹುಡ್ಕಕ್ಕೆ ಹೇಳಿದ್ದೀವಿ. ಇದರಿಂದ ಎಲ್ಲ ಸರಿ ಹೋಗುತ್ತಲ್ವಾ? ಮೊದಲು ವಿರಾಜ್ಗೆ ಮದುವೆಗೆ ಒಪ್ಪಿಸಿ. ಅವನು ಒಪ್ಬೇಕಲ್ಲ, ಮತ್ತೆ ನೀವು ಹುಡುಗಿನ ಹುಡ್ಕೋದು, ಆಮೇಲೆ ಅವ್ನು ಮತ್ತೆ ಬೇಡ ಅನ್ನೋದು ಯಾಕೆ ಬೇಕಿವೆಲ್ಲ? ವಿರಾಜ್ಗೆ ಮದುವೆಗೆ ಒಪ್ಸೋ ಮುಂಚೆ ಮದುವೆ ಮಾಡಿಸೋದ್ರಿಂದ ಎಲ್ಲ ಸರಿ ಹೋಗುತ್ತೋ ಇಲ್ವೋ ಅಂತ ನೋಡ್ಬೇಕಲ್ವಾ ಅತಿಗೆ? ಶ್ಯಾಮ್ ಸುಂದರ್ ಅವರೇ, ನೀವು ಹೇಳಿ. ಮದುವೆ ಕಂಟಕಕ್ಕೆ ಪರಿಹಾರ ಅನ್ನೋದು ನಿಜ. ಸೊಸೆ ರೂಪದಲ್ಲಿರೋ ಕಂಟಕನ ಆಲ್ರೆಡಿ ಮನೆ ತುಂಬಿಸ್ಕೊಂಡಾಗಿದೆ. ಆ ಸೊಸೆ ಮಿಥಿಲ ರಮ್ಯಾ ಅನ್ನೋ ಇನ್ನೊಂದು ಕಂಟಕನ ಈ ಮನೆಗೆ ತುಂಬ್ಸಕ್ಕೆ ಕಾಯ್ತಾ ಇದ್ದಾಳೆ. ಅದಕ್ಕೆ ಪರಿಹಾರ ಇಲ್ವೇ ಇಲ್ಲ. ಬರೋ ಹುಡುಗಿ ವಿರಾಜಣ್ಣಂಗೆ ಇಷ್ಟ ಆಗ್ತಾಳ? ವಿರಾಜ್ ಮನಸ್ಫೂರ್ತಿಯಾಗಿ ಒಪ್ಪಿದ್ರೆ ಮಾತ್ರ ಈ ಮದುವೆ ಆಗೋದು. ನಾವೇನಿದ್ರು ಜಾತಕದ ಪ್ರಕಾರ ದಾರಿ ತೋರಿಸ್ಬೋದಷ್ಟೆ. ಕೊನೆ ನಿರ್ಧಾರ ಅವಂದೇ ಆಗಿರಬೇಕು. ಅವನು ಒಪ್ಪಿಗೆ ಇಲ್ಲದೆ ಮದುವೆ ನಡೆಯೋಲ್ಲ. ಹಾಗಾದ್ರೆ ಅವನ ಜಾತಕದ ಪ್ರಕಾರ ಎಂಥ ಹುಡುಗಿನ ಹುಡುಕ್ಬೇಕು? ವಿರಾಜ್ ಭವಿಷ್ಯ, ಈ ಮನೆ ಭವಿಷ್ಯ ಒಂದಕ್ಕೊಂದು ಕೂಡಿದೆ. ಬರೋಳು ಈ ಮನೆ ಒಗ್ಗಟ್ಟನ್ನ, ಮನಸ್ಸುಗಳನ್ನ ಕಾಪಾಡೋದು ಅಷ್ಟೇ ಮುಖ್ಯ. ಪರಸ್ಪರ ಒಬ್ರು ಸಮಸ್ಯೆಗೊಬ್ರು ಹೆಗ್ಲಾಗಿ ನಿಲ್ಲೋ ಆಗಿರ್ಬೇಕು. ಅವನ ಮನಸ್ಸು ಅವಳಿಗೋಸ್ಕರ ಮಿಡಿಯೋಷ್ಟು ಆಪ್ತ ಅನ್ನಿಸ್ಬೇಕು. ಈ ಎಲ್ಲ ಕ್ವಾಲಿಟಿ ಇರೋ ಹುಡುಗಿ ಇದಳ ಗುರುಜಿ? ಇದ್ರೂ ಅಂತ ಹುಡುಗಿ ನಮಗೆ ಸಿಗ್ತಾಳ?